ಟಾಂಗಾನ್ ಕ್ಷೇತ್ರದಲ್ಲಿ ಕೇವಲ ಒಂದು ಓಟವನ್ನ ಮಾತ್ರ ಪಡೆದುಕೊಂಡ್ರು ಸಿರಾಜ್ ಅಕ್ವಾ. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ, ಅದ್ಭುತವಾದ ಹೊಡೆತ ಅನ್ಬೋದು ನವೀನ್ ಮೇದಾರ್ ಅವರಿಂದ. ಅನುಭವದ ಎಸೆತಗಾರನಿಗೆ ಅನುಭವದ ಹೊಡೆತ ಕಂಡು ಬರ್ತಾ ಇದೆ ನವೀನ್ ಮೇದಾರ್ ಅವರಿಂದ. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನದಲ್ಲಿ ಸಫಲತೆಯನ್ನು ಹೊಂದ್ತಾ ಇದ್ದಾರೆ. ಯಾರ್ಕರ್ ಎಸೆತ, ಕೇವಲ ಒಂದು ಓಟವನ್ನ ಮಾತ್ರ ಪಡೆದುಕೊಂಡ್ರು ನವೀನ್ ಮೇದಾರ್. ಅದ್ಭುತವಾದ ಎಸೆತ ಅನ್ಬೋದು. ಕಾದು ನೋಡಬೇಕಾಗುತ್ತೆ. ಮೈದಾನದಲ್ಲಿ ಇನ್ನು ಉಳಿದಾಡ್ತಾ ಇದ್ದಾರೆ ಸಿರಾಜ್ ಅಕ್ವಾ ಒಂದು ಭಾಗದಲ್ಲಿ. ಮತ್ತೆ ತೊಡೆಯುವಂತ ಪ್ರಯತ್ನ, ಪಾಯಿಂಟ್ ಕ್ಷೇತ್ರದಲ್ಲಿ ಹೊಡೆಯುವಂತ ಪ್ರಯತ್ನದಲ್ಲಿ ಬ್ಯಾಟಿನ ಅಂಚು ತಗಲಿ ಗಾಳಿ ಕ್ಷೇತ್ರದಲ್ಲಿ ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ತೊಡೆಯುವಂತ ಪ್ರಯತ್ನ, ಕೇವಲ ಒಂದು ಓಟವನ್ನ ತೆಗೆದುಕೊಂಡು ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. 4 ಓವರ್ ಮುಕ್ತಾಯ, 5 ಓವರ್ ಮುಕ್ತಾಯ, 38 ಒಂದು ವಿಕೆಟ್ ನಷ್ಟಕ್ಕೆ. ಲಾಸ್ ಆಫ್ 1 ವಿಕೆಟ್, 5 ಓವರ್ ಕಂಪ್ಲೀಟ್. ಇನ್ನು ಬೇಕಾಗಿರೋದು 54 ಎಸೆತಗಳಲ್ಲಿ 101 ರನ್ಗಳು ಬೇಕಾಗ್ತವೆ. ಒಂದು ಒಳ್ಳೆಯ ಸರಾಸರಿಯಲ್ಲಿ ಬ್ಯಾಟನ್ನು ಬೀಸಬೇಕಾಗುತ್ತೆ. ಪ್ರತಿ ಓವರ್ ಸರಾಸರಿ ಬಂದ್ಬಿಟ್ಟು 11.22 ಸರಾಸರಿಯಲ್ಲಿ ಬ್ಯಾಟನ್ನು ಬೀಸಬೇಕಾಗುತ್ತೆ ಆಟಗಾರರು. ಮತ್ತೆ ಊರ ತುದಿಯಿಂದ ಬರ್ತಾ ಇದ್ದಾರೆ ಶಿವರಾಜ್ ಪೊಲೀಸ್. ಅವರನ್ನ ಎದುರಿಸಿ ಆಡ್ತಕ್ಕಂಥ ಆಟಗಾರ, ಅನುಭವದ ಆಟಗಾರರು ಸಿರಾಜ್ ಅಕ್ವಾ. ರಭಸವಾಗಿ ಬ್ಯಾಟನ್ನು ಬೀಸಬೇಕಾಗುತ್ತೆ. ತಂಡವನ್ನು ಗೆಲುವಿನಲ್ಲಿ ಆಯ್ಕೆ ಮಾಡಿಸ್ಬೇಕಾದ್ರೆ ಪ್ರತಿ ಓವರ್ ಸರಾಸರಿ ಬಂದ್ಬಿಟ್ಟು 11.22 ಸರಾಸರಿಯಲ್ಲಿ ಬ್ಯಾಟನ್ನು ಬೀಸಬೇಕಾಗುತ್ತೆ. ಅನುಭವದ ಎಸೆತಗಾರರು ಶಿವರಾಜ್ ಪೊಲೀಸ್ ಊರ ತುದಿಯಿಂದ ಬಾಲನ್ನು ಎಸೆಯಲು ತಮ್ಮ ವೈಯಕ್ತಿಕ 2ನೇ ಓವರ್ ತೆಗೆದುಕೊಂಡು ತಂಡದ 6ನೇ ಓವರ್, 3ನೇ ಓವರ್ ತೆಗೆದುಕೊಂಡು ತಂಡದ 6ನೇ ಓವರ್ ಎಸೆಯಲು ಬರ್ತಾ ಇದ್ದಾರೆ. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನದಲ್ಲಿ ನೇರವಾಗಿ ಈ ಗೂಟು ರಕ್ಷಕರ ಕೈಯಲ್ಲಿ ಚೆಂಡು ಸಾಗ್ತಾ ಇದೆ. ಯಾವುದೇ ಓಟವನ್ನು ಸಹ ಪಡೆದುಕೊಳ್ಳಿಲ್ಲ. ಅದ್ಭುತವಾದ ಗೂಟ ರಕ್ಷಣೆ ಅನ್ಬೋದು. ಯಾವುದೇ ಒಳ್ಳೆಯ ಹೊಡೆತ ಅನ್ಬೋದು.
ಜಬರ್ದಸ್ತ್ ಕ್ಷೇತ್ರ ರಕ್ಷಣೆ ಸಮೀರ್ ಪಿಂಕಿ ಅವರಿಂದ 2 ಓಟಗಳನ್ನು ತೆಗೆದುಕೊಂಡ್ರು. ಒಳ್ಳೆಯ ಹೊಡೆತ. ವಾ, ಮೊದಲ ಬಾರಿಗೆ ಇವರು 6 ಬಾರಿಸಿದ್ದನ್ನ ನೋಡ್ತಾ ಇದ್ದೀವಿ. ಸಿರಾಜ್ ಅಕ್ವಾ ಜಬರ್ದಸ್ತ್ ಹೊಡೆತ. ನಿರ್ಣಾಯಕರ ನಿರ್ಣಯ 6 ರನ್ ಅಂತೇಳಿ ನೀಡ್ತಾ ಇದ್ದಾರೆ. ಸ್ಲೋವರ್ ವನ್ನೆಸೆ ಅಂತ ಪ್ರಯತ್ನದಲ್ಲಿ ಕೊಂಚ ವಿಫಲತೆ, ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. ರಭಸವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಸ್ವಿಚ್ ಮಾಡುವಂತ ಪ್ರಯತ್ನ, ಯಾವುದೇ ಓಟವನ್ನು ತೆಗೆದುಕೊಳ್ಳಿಲ್ಲ. ಓವರ್ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. 6 ಓವರ್ ಮುಕ್ತಾಯ, 50 ರನ್ನು, 1 ವಿಕೆಟ್ ನಷ್ಟಕ್ಕೆ. ಇನ್ನು 48 ಎಸೆತಗಳಲ್ಲಿ 89 ರನ್ಗಳು ಬೇಕಾಗ್ತವೆ. ಪ್ರತಿ ಓವರ್ ಸರಾಸರಿ 11.12 ಸರಾಸರಿಯಲ್ಲಿ ದಾಂಡಿಗರು ಬ್ಯಾಟನ್ನು ಬೀಸಬೇಕಾಗುತ್ತೆ. ಅದೇ ರೀತಿ ಕಾಂತಾರ ಕಿಂಗ್ಸ್ ಎಸೆತಗಾರರು ವಿಕೆಟ್ಗಳನ್ನು ಕಬಳಿಸಬೇಕಾಗುತ್ತೆ. ಒಳ್ಳೆಯ ಜೊತೆ ಆಟ ನಡೀತಾ ಇದೆ ಮೈದಾನದ ಮಧ್ಯೆ. ಒಳ್ಳೆ ಎಸೆತ, ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕೇವಲ 1 ಓಟವನ್ನು ಮಾತ್ರ ತೆಗೆದುಕೊಂಡ್ರು. ಮೈದಾನದಲ್ಲಿ ಚುರುಕಿನ ಓಡಾಟ ಮಾಡುವಂತಹ ಪ್ರಯತ್ನದಲ್ಲಿ ಕೊಂಚ ವಿಫಲತೆಯಿಂದ ಕೇವಲ 1 ಓಟ. ಭರತ್ ಉಡುಂಕಲ್ ಒಬ್ಬ ಕಿರಿಯ ಎಸೆತಗಾರರು. ಲಾಫ್ಟರ್ ಶಾಟ್, ಜಬರ್ದಸ್ತ್ ಹೊಡೆತ. ಕಾಮೆಂಟ್ರಿ ಬಾಕ್ಸ್ ಒಳಗಡೆ ಬಾರಿಸ್ತಾ ಇದ್ದಾರೆ ಚೆಂಡನ ಸಿರಾಜ್ ಅಕ್ವಾ. ಲಾಫ್ಟರ್ ಶಾಟ್ ಅಂತ ಹೇಳ್ಬೋದು ಸಿರಾಜ್ ಅಕ್ವಾ ಅವರಿಂದ.
ಒಳ್ಳೆಯ ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ಬೌಂಡರಿಯತ್ತ ಮುಖ ಮಾಡಿದೆ. ಸ್ವಲ್ಪ ಬ್ಯಾನರ್ ಅನ್ನ ಸರಿಪಡಿಸಬೇಕು ಕೃಷ್ಣ ಮೇದಾರ್. ಸತತವಾಗಿ ಬೌಂಡರಿಯನ್ನ ಬಾರಿಸ್ತಾ ಇದ್ದಾರೆ ಸಿರಾಜ್ ಅಕ್ವಾ. ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಒಳ್ಳೆ ಜೊತೆ ಆಟ ಮೂಡಿ ಬರ್ತಾ ಇದೆ ಮೈದಾನದ ಮಧ್ಯೆ. ಯಾವುದೇ ತೊಡೆಂತ ಪ್ರಯತ್ನ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ. ಕೇವಲ ಒಂದು ಓಟಗಳು ಮಾತ್ರ ತೆಗೆದುಕೊಂಡ್ರು ನವೀನ್ ಮೇದಾರ್. ಓವರ್ ಮುಕ್ತಾಯ. ತಂಡದ ಮೊತ್ತ 63, 7 ಓವರ್ ಮುಕ್ತಾಯ, 1 ವಿಕೆಟ್ ನಷ್ಟಕ್ಕೆ. ತಾಜೋಣ ಅಲ್ಲಿ ಬ್ಯಾನರ್ ಮುಂದೆ ಕುಂತ ಹುಡುಗ, ಅವನಿಗೆ ಕಣ್ಣದವ, ಕಾಲದವ, ಕೈ ಅದವ, ಏನನ್ನ ಐತಿಲ್ ಕೇಳ. ಏಯ್, ನಾವ್ ಎದಕ್ಕೆ ಹಾಕಿವಿಲಿ ಅದನ್ನ? ಹಾ, ಮಕ್ಕ ಮುಟ್ಟಿಯಲ್ಲೆಲ್ಲ ಆರಾಮ ಗಾದಿ ಮಾಡಿ ಏನದನ. ಅಣ್ಣ ಸ್ವಲ್ಪ ಬ್ಯಾನರ್ ಬಿಟ್ಟು ಕುಂದಿರ್ಬೇಕಣ್ಣ. ಇಲ್ಲಿ ಕ್ಯಾಮ್ರಾದಾಗ ಕಾಣ ಕುಂತೀರಿ ನೀವು. ಏಳೋರ್ ಮುಕ್ತಾಯ, 63, 1 ವಿಕೆಟ್ ನಷ್ಟಕ್ಕೆ. 42 ಎಸೆತಗಳಲ್ಲಿ 76 ರನ್ಗಳು ಬೇಕಾಗ್ತವೆ. ಪ್ರತಿ ಓವರ್ ಸರಾಸರಿ 10.86 ಸರಾಸರಿಯಲ್ಲಿ ಬ್ಯಾಟನ್ನು ಬೀಸಬೇಕಾಗುತ್ತೆ. ಸ್ವಲ್ಪ ಬೇಗನೆ ಪಂದ್ಯವನ್ನ ನಡೆಸಬೇಕು ನಿರ್ಣಾಯಕರು. ಮುಂದೆ ಇನ್ನೊಂದು ಪಂದ್ಯ ಇದೆ, ಸಮಯದ ಅಭಾವ ಬಹಳ ಕಮ್ಮಿ ಇದೆ. ನಿರ್ಣಾಯಕರು ಬೇಗನೆ ಪಂದ್ಯವನ್ನು ಮುಗಿಸ್ಕೊಡ್ಬೇಕು. ಬಹಳ ಅದ್ಭುತವಾಗಿ 4K ರೀತಿಯಲ್ಲಿ ಈ ಒಂದು ನೇರ ಪ್ರಸಾರವನ್ನು ನೀಡ್ತಾ ಇದ್ದಾರೆ ಐ ಸ್ಪೋರ್ಟ್ಸ್ ತಂಡ. ಬಹಳ ಖುಷಿ ತಂದಿದೆ ನಮಗೆ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ಟಿ ಮೆಹಫೂಜ್ ಅಲಿ ಖಾನ್ ಮತ್ತು ನಮ್ಮ ಆರ್ಗನೈಸರ್ ಪರಂ ಜ್ಯೋತಿ ಭಾಷಾ ಪಾಯಿಂಟಿಂಗ್ ಇವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಈ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಕಾರಣೀಕರ್ತರು ಇವರೆಲ್ಲರೂ ಆಗಿರ್ತಾರೆ. ಮತ್ತೆ ಎಸ್ಗಾರ ಆಗಿ ಬರ್ತಾ ಇದ್ದಾರೆ ಊರ ತುದಿಯಿಂದ ಗ್ರೌಂಡಿನ ಮಗ ಮಂಜೂರ್ ಮ್ಯಾಂಗು. ಅನುಭವದ ಎಸೆತಗಳನ್ನ ಎಸಿತಾರ ಅಂತೇಳಿ ಕಾದು ನೋಡಬೇಕು ತಂಡದ ಪರವಾಗಿ. ಒಳ್ಳೆ ಎಸೆತ. ಅದೇ ತೊಡೆಯಂತ ಪ್ರಯತ್ನ, ಜಬರ್ದಸ್ತ್ ಹೊಡೆತ ನವೀನ್ ಮೇದಾರ್ ಅವರಿಂದ. ವಕಿರಿಯ ಹೊಡೆತಗಾರ ಲಾಂಗ್ ಆನ್ ಕ್ಷೇತ್ರದಲ್ಲಿ ಎತ್ತಿ ಹೊಡೆಯಂತ ಪ್ರಯತ್ನದಲ್ಲಿ ಸಫಲತೆ ನವಾಂತ ಇದ್ದಾರೆ ನವೀನ್ ಮೇದಾರ್. ತಂಡದ ಪರವಾಗಿ ಅದ್ಭುತವಾಗಿ
ಬ್ಯಾಟನ್ನು ಬೀಸ್ತಾ ಇದ್ದಾರೆ. ರಕ್ಷಣಾತ್ಮಕವಾಗಿ ಆಟವನ್ನು ಆಡುವಂತ ಪ್ರಯತ್ನ. ಲೆಗ್ ಬಾಯ್ಸ್ ಎಂದು ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಒಂದು ಓಟವನ್ನು ಪಡೆದುಕೊಂಡ್ರು ಆಟಗಾರರು. ಒಳ್ಳೆಯ ಎಸೆತಗಾರರು ಮಂಜೂರ್ ಮ್ಯಾಂಗೋ. ಒಳ್ಳೆಯ ಎಸೆತ, ಯಾವುದೇ ಓಟವನ್ನು ನೀಡಲಿಲ್ಲ. ಅದ್ಭುತವಾದ ಹೊಡೆತ, ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನದಲ್ಲಿ ಒಳ್ಳೆಯ ಜಬರ್ದಸ್ತ್ ರಿವರ್ಸ್ ಸ್ವಿಚ್ ಹಿಟ್ ಸಿರಾಜ್ ಅಕ್ವಾ ಅವರಿಂದ ನೇರವಾಗಿ ಬೌಂಡರಿಯ ಹೊರಗಡೆ. ನಿರ್ಣಾಯಕರ ನಿರ್ಣಯ, 6 ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ರಿವರ್ಸ್ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ. ಒಂದು ಓಟವನ್ನು ತೆಗೆದುಕೊಂಡ್ರು. ಓವರ್ ಮುಕ್ತಾಯ. ಎಂಟೋರ್ ಮುಕ್ತಾಯ, 77, 1 ವಿಕೆಟ್ ನಷ್ಟಕ್ಕೆ. $77 loss of 1 wicket, 8 over complete. ಮತ್ತೆ ವಿರೂಪಣ್ಣ ಎಕ್ಸಲೆಂಟ್ ಆಗಿ ಪಂದ್ಯದಲ್ಲಿ ಜೊತೆ ಆಟ ನಡೀತಾ ಇದೆ. ಈಗ ಕಟರ್ ಎಸೆತಗಾರರು ವಿರೂಪಣ್ಣ ಸಂಗಾಪುರ್ ಅದನ್ನು ತಡೆ ಹಿಡಿಯಲು ಬರ್ತಾ ಇದ್ದಾರೆ. ಯಾರ್ಕರ್ ಎಸೆತ, ಅನುಭವದ ಎಸೆತ. ಪಾಣ್ ಕ್ಷೇತ್ರದಲ್ಲಿ ಎತ್ತೋಡಿದ ಪ್ರಯತ್ನ ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ ಸಾಗ್ತಾ ಇದೆ. ಯಾವುದೇ ಓಟವನ್ನು ಸಹ ನೀಡಲಿಲ್ಲ. ಸತತವಾಗಿ 2 ಡಾಟ್ ಬಾಲ್ ಒಂದಿಗೆ ನಡೀತಾ ಇವೆ. ಮತ್ತೆ ಎತ್ತೋಡೆಂತ ಪ್ರಯತ್ನ. ಸತತವಾಗಿ ಡಾಟ್ ಬಾಲ್ಗಳು, ಅನುಭವದ ಎಸೆತಗಳು. ವಿರೂಪಣ್ಣ ಸಂಗಾಪುರ್ ಒಳ್ಳೆಯ ಎಸೆತ. ಎತ್ತಿ ಹೊಡೆಯುವಂತ ಪ್ರಯತ್ನ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ. ಒಳ್ಳೆಯ ಕ್ಷೇತ್ರ ರಕ್ಷಕರು 2 ಓಟವನ್ನ ತೆಗೆದುಕೊಂಡ್ರು ಸಿರಾಜ್ ಅಕ್ವಾ.
ನಿರ್ಣಾಯಕರು ಬೌಂಡರಿ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ಬ್ಯಾಟಿನ ಅಂಚು ತೆಗೆಲಿ ದಾಂಡಿಗರ. ಒಂಬತ್ತೋರ್ ಮುಕ್ತಾಯ, 83, 1 ವಿಕೆಟ್ ನಷ್ಟಕ್ಕೆ. ಒಂಬತ್ತೋರ್ ಮುಕ್ತಾಯ, 83, 1 ವಿಕೆಟ್ ನಷ್ಟಕ್ಕೆ. 9 ಓವರ್ ಕಂಪ್ಲೀಟ್ಸ್, 83 ಲಾಸ್ ಆಫ್ 1 ವಿಕೆಟ್. 30 ಬಾಲ್ಸ್, 56 ರನ್ಸ್ ರಿಕ್ವೈರ್ಡ್. ಪರ್ವರ್ ರಿಕ್ವೈರ್ಡ್ ರನ್ ರೇಟ್ 11.2. ನೀಡ್ ಕಿಷ್ಕಿಂದ ಅಲ್ಲೇ ಪ್ಯಾಟ್ಸ್. Excellent batting, excellent partnership in Gangavati Stadium. 83 loss of 1 wicket, 9 more complete. ನಿರ್ಣಾಯಕರು ಬೇಗನೆ ಮುಗಿಸ್ಬೇಕು, ನಮಗೆ ಸಮಯದ ಅಭಾವ ಬಹಳ ಕಮ್ಮಿ ಇದೆ. ಆರ್ಗನೈಸರ್ ನಮಗೆ ತಿಳಿಸ್ತಾ ಇದ್ದಾರೆ ಪದೇ ಪದೇನೆ. ಗಂಗಾವತಿ ಪ್ರೀಮಿಯರ್ ಲೀಗಲ್ಲಿ 8 ತಂಡಗಳು ಭಾಗವಹಿಸಿವೆ. ಅದರ ತಂಡದ ಮಾಲೀಕರಾಗಿ ಹೊಸಮಲಿ ರಮೇಶ್ ನಾಯಕ್, ಹನೀಫ್ ಶಾಹಿದ್, ಮಂಜಣ್ಣ ಗಾಂಧಿನಗರ, ಸ್ವಾಭಿಮಾನಿ ಗೌಸ್, ಕುಮಾರಸ್ವಾಮಿ ಶಿವು, ವಡರಹಟ್ಟಿ ಜ್ಞಾನೇಶ್, ಅಭಿ ಸಿರಿಗೇರಿ ನಗರಸಭೆ ಸದಸ್ಯರು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಮಾಲೀಕರಾಗಿ ತಂಡವನ್ನು ಖರೀದಿ ಮಾಡಿದ್ದಕ್ಕೆ ದಶಕದ ಸಂಭ್ರಮದಲ್ಲಿ ಊರ ತುದಿಯಿಂದ ಸಲಾರ್ ಎಸೆತಗಾರರಾಗಿ ಜಬರ್ದಸ್ತ್ ಹೊಡೆತ. ವಾ, ಎತ್ತಿ ಹೊಡೆಯುವಂತ ಪ್ರಯತ್ನದಲ್ಲಿ ನೇರವಾಗಿ ಬೌಂಡರಿ ಗೆರೆ ಹೊರಗಡೆ ಬಾರಿಸ್ತಾ ಇದ್ದಾರೆ ನವೀನ್ ಮೇದಾರ್. ಲಾಫ್ಟೆಡ್ ಶಾಟ್. ಎಕ್ಸಲೆಂಟ್ ಆಗಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಸಲಾರ್. ಕೇವಲ 1 ಓಟವನ್ನು ಮಾತ್ರ ನೀಡಿದ್ರು. ಒಳ್ಳೆ ಕ್ಷೇತ್ರ ರಕ್ಷಣೆ, ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ. ಬ್ಯಾಟಿನ ಅಂಚು ತಗಲಿ ನೇರವಾಗಿ ಸ್ಲಿಪ್ ಕ್ಷೇತ್ರದಲ್ಲಿ ಒಳ್ಳೆ ಕ್ಷೇತ್ರ ರಕ್ಷಣೆ ಮಾಡಿದ್ರು ಶಿವರಾಜ್ ಪೊಲೀಸ್. ಮತ್ತೆ ರಿವರ್ಸ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ. ರಿವರ್ಸ್ ಸ್ವಿಚ್ ಇಟ್, ವಿನ್ ಸ್ವಿಚ್ ಇಟ್ ಅಂತ ಹೇಳ್ತಾ ಇದ್ದಾರೆ ಸಿರಾಜ್ ಅಕ್ವಾ. ಸತತವಾಗಿ ಬೌಂಡರಿಗಳನ್ನ ಬಾರಿಸ್ತಾ ಇದ್ದಾರೆ. ಒಳ್ಳೆಯ ಹೊಡೆತ. ಬಾಲ್ ಹಿಂದ್ಗಡೆ ರವಿ ಕ್ಷೇತ್ರ ರಕ್ಷಕರಾಗಿ ಜಬರ್ದಸ್ತ್ ಕ್ಷೇತ್ರ ರಕ್ಷಣೆ. ಐವತ್ತೊಂಬತ್ತು ರನ್ಗಳನ್ನು ಪೂರೈಸಿ ಇನ್ನೂ ಅಂಕಣದಲ್ಲಿ ಆಡ್ತಾ ಇದ್ದಾರೆ.
ರಿವರ್ಸ್ ವಿಕೆಟ್ ಮಾಡುವಂತ ಪ್ರಯತ್ನ, ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. ಗೋಟ ರಕ್ಷಕರ ಕೊಂಚ ನಿಯಂತ್ರಣ ತಪ್ಪಿ. ನಿರ್ಣಾಯಕರು ಬ್ಯಾಟ್. ಓಕೆ, ಹತ್ತೋರ್ ಮುಕ್ತಾಯ 99, 1 ವಿಕೆಟ್ ನಷ್ಟಕ್ಕೆ, 24 ಎಸೆತಗಳಲ್ಲಿ 40 ರನ್. ಒಳ್ಳೆಯ ಜೊತೆ ಆಟ ಅನ್ಬೋದು. ಆಡಿರುವ 42 ಎಸೆತಗಳಲ್ಲಿ 79 ರನ್ಗಳ ಜೊತೆ ಆಟ ನಡೀತಾ ಇದೆ. ಸಿರಾಜ್ ಅಕ್ವಾ 38 ಎಸೆತಗಳಲ್ಲಿ 59 ರನ್ಗಳು, 7 ಬೌಂಡರಿ, 3 ಸಿಕ್ಸ್. ವಾವ್, ಎಕ್ಸಲೆಂಟ್ ಬ್ಯಾಟಿಂಗ್ ಸಿರಾಜ್ ಅಕ್ವಾ. ನವೀನ್ ಮೇದಾರ್ ಆಡಿರುವ 15 ಎಸೆತಗಳಲ್ಲಿ 31 ಓಟಗಳು, 3 ಬೌಂಡರಿ, 2 ಸಿಕ್ಸ್ ಸಹಿತ. ಒಳ್ಳೆಯ ಸ್ಟ್ರೈಕ್ ರೇಟ್ ಒಂದಿಗೆ ಬ್ಯಾಟ್ ಅನ್ನು ಬೀಸ್ತಾ ಇದ್ದಾರೆ. 206ರ ಸ್ಟ್ರೈಕ್ ರೇಟ್. ಕಾದು ನೋಡಬೇಕಾಗುತ್ತೆ. ಇನ್ನು 24 ಎಸೆತಗಳಲ್ಲಿ 40 ರನ್ಗಳು ಬೇಕಾಗ್ತವೆ. ಮತ್ತೆ ಎಸೆತಗಾರರಾಗಿ ಮಂಜೂರ್ ಮ್ಯಾಂಗೋ ಬರ್ತಾ ಇದ್ದಾರೆ ಈಜುಕೊಳ ತುದಿಯಿಂದ. ಸ್ಲೋವರ್ 1 ಎಸೆತ, ಮಂದಗತಿಯ ಎಸೆತ, ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಯಾವುದೇ ಓಟವನ್ನ ನೀಡ್ತಾ ಇಲ್ಲ, ಅನುಭವದ ಎಸೆತವನ್ನ ಎಸಿತಾ ಇದ್ದಾರೆ. ಮತ್ತೆ ತೊಡೆಯಂತ ಪ್ರಯತ್ನ. ವಾ, ಏನ್ ಗುರು ಹೊಡೆತಾ ಇದು. ಲಾಫ್ಟೆಡ್ ಶಾಟ್ ಮಿಡ್ ವಿಕೆಟ್ ಅಲ್ಲಿ ಎತ್ತಿ ಹೊಡೆಯುವಂತ ಪ್ರಯತ್ನದಲ್ಲಿ ಸಫಲತೆ. 6 ಎಂದು ನಿರ್ಣಾಯಕರು ನಿರ್ಣಯ ನೀಡ್ತಾ ಇದ್ದಾರೆ. ವೇಟ್, ಸ್ವಲ್ಪ ವೇಟ್. ಓಕೆ, ಸ್ಟಾರ್ಟ್. ರಿವರ್ಸ್ ವಿಕೆಟ್ ಮಾಡುವಂತ ಪ್ರಯತ್ನ. ನಿರ್ಣಾಯಕರ ನಿರ್ಣಯ. ಬ್ಯಾಟ್ ಎಂದು ನಿರ್ಣಯ ನೀಡ್ತಾ ಇದ್ದಾರೆ. ಮತ್ತೆ ಬ್ಯಾಟ್ ಕ್ಷೇತ್ರದಲ್ಲಿ ಎತ್ತೊಡೆಂತ ಪ್ರಯತ್ನ. ಕೇವಲ 1 ಓಟವನ್ನ ಮಾತ್ರ ತೆಗೆದುಕೊಂಡ್ರು ನವೀನ್. ಮತ್ತೆ ತೊಡೆಂತ ಪ್ರಯತ್ನ. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಒಳ್ಳೆಯ ಕ್ಷೇತ್ರ ರಕ್ಷಕರು 2 ಓಟವನ್ನ ತೆಗೆದುಕೊಂಡ್ರು ಸಿರಾಜ್ ಅಕ್ವಾ. ಮತ್ತೆ ತೊಡೆಯಂತ ಪ್ರಯತ್ನ. ವಾವ್, 6. ಜಬರ್ದಸ್ತ್ 6 ಗಳನ್ನ ಬಾರಿಸ್ತಾ ಇದ್ದಾರೆ. ಲಾಫ್ಟೆಡ್ 6. ಮತ್ತೆ 11 ಓವರ್ ಮುಕ್ತಾಯ, 115, 1 ವಿಕೆಟ್ ನಷ್ಟಕ್ಕೆ. 18 ಎಸೆತಗಳಲ್ಲಿ ಹೊರಗಡೆ ಬರ್ಬೇಕಪ್ಪ. ಶಿವ ಟೈಮ್ ಇಲ್ಲೋ, ಹೊರಗಡೆ ಬರ್ರಿ. ಹಂಗೆ ಬರಬೇಡ್ರಿ. ಸಮಯದ ಅಭಾವ ಬಹಳ ಕಮ್ಮಿ ಇದೆ. ಈಗಾಗಲೇ 2 ಗಂಟೆ ಆಗಿದೆ. ಇನ್ನೊಂದು ಪಂದ್ಯ ಇದೆ. ಹೊರಗಡೆ ಬರ್ರಿ. ತಾಜುದ್ದೀನ್ ನಾಯಕರು ಹೊರಗಡೆ ಕರಿಬೇಕು.
11 ಓವರ್ ಮುಕ್ತಾಯ 115. 11 ಓವರ್ ಮುಕ್ತಾಯ 115, 1 ವಿಕೆಟ್ ನಷ್ಟಕ್ಕೆ. ಈ ಬಾರಿ ಬಹಳ ಅದ್ಭುತವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಸಿರಾಜ್ ಅಕ್ವಾ. ಇವರು ಬಹಳ ಬೌಂಡರಿಗಳನ್ನೇ ಬಾರಿಸ್ತಾ ಇದ್ರು. ಈ ಬಾರಿ ಸಿಕ್ಸ್ಗಳನ್ನು ಸಹ ಬಹಳ ಅಚ್ಚುಕಟ್ಟಾಗಿ ಬಾರಿಸ್ತಾ ಇದ್ದಾರೆ. ನಮಗೆ ಖುಷಿ ತಂದಿದೆ ಒಬ್ಬ ಸೀನಿಯರ್ ಆಟಗಾರ ಈ ರೀತಿ ಸಿಕ್ಸ್ಗಳನ್ನು ಬಾರಿಸ್ತಾ ಇರೋದು ನೋಡಿದ್ರೆ. ಅಚ್ಚುಕಟ್ಟಾಗಿ ಸಿಕ್ಸ್ಗಳನ್ನು ಸಹ ಬಾರಿಸ್ತಾ ಇದ್ದಾರೆ ಸಿರಾಜ್ ಅಕ್ವಾ. ಸಮವಸ್ತ್ರದ ಸಂಖ್ಯೆ 11. ಕಿರಿಯ ಆಟಗಾರರು ಇವರ ಆಟವನ್ನು ನೋಡಿ ಕಲಿಬೇಕಾಗುತ್ತೆ. ಆರಂಭಿಕ ದಾಂಡಿಗರಾಗಿ ಇನ್ನೂ ಉಳಿದು ಆಡ್ತಾ ಇದ್ದಾರೆ. ಮತ್ತೆ ಎಸೆತಗಾರರಾಗಿ ಸಮೀರ್ ಪಿಂಕಿ. ಒಳ್ಳೆಯ ಎಸೆತಗಾರರು, ಕಾದು ನೋಡಬೇಕಾಗುತ್ತೆ. ಮತ್ತೆ ತೊಡೆಯಂತ ಪ್ರಯತ್ನ. ಬಾಲ್ ಹಿಂದ್ಗಡೆ ಒಳ್ಳೆಯ ಕ್ಷೇತ್ರ ರಕ್ಷಕರು ರವಿ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ನೀಡಬೇಕು ರಮೇಶ್ ಮ್ಯಾಕ್ಸಿ ಅವರು. ವೀಕ್ಷಣೆಯನ್ನ ನಡೆಸ್ತಾ ಇದ್ದಾರೆ ನಮ್ಮ ಸಹಾಯಕರು. ಒಳ್ಳೆಯ ಕ್ಷೇತ್ರ ರಕ್ಷಣೆ ಅನ್ಬೋದು ರವಿ ಅವರಿಂದ. ಒಂದು ಅದ್ಭುತವಾದ ಓಡಾಟ ನಡೀತಾ ಇತ್ತು. ಒಳ ಕ್ಷೇತ್ರ ರಕ್ಷಣೆಯಿಂದ ಕೊಂಚ ಟಿವಿ ವೀಕ್ಷಣೆಯನ್ನ ಮಾಡಬೇಕಾಯ್ತು. ವೀಕ್ಷಣೆಯಲ್ಲಿ ನಿರ್ಣಯವನ್ನ ಬೇಗನೆ ತಿಳಿಸ್ಬೇಕು. ಸಮಯದ ಅಭಾವ ಬಹಳ ಕಮ್ಮಿ ಇದೆ. ವೀಕ್ಷಣೆ ಮಾಡಿಬಿಟ್ಟು ನಾಟ್ ಔಟ್ ಎಂದು ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಚುರುಕಿನ ಓಡಾಟ ಅನ್ಬೋದು ಮೈದಾನದ ಮಧ್ಯೆ ಸಿರಾಜ್ ಅಕ್ವಾ ಮತ್ತು ನವೀನ್ ಮೇದಾರ್ ಅವರಿಂದ. ಒಳ್ಳೆಯ ಹೊಡೆತ ಸೂರ್ಯ ಕುಮಾರ್ ಯಾದವ್ ರೀತಿಯ ಹೊಡೆತ ಅನ್ಬೋದು. ಇದು ಜಬರ್ದಸ್ತ್ ಆಗಿ ನಿರ್ಣಾಯಕರ ನಿರ್ಣಯ, ಬೌಂಡರಿ. ಒಳ್ಳೆಯ ಹೊಡೆತ ಎಕ್ಸ್ಟ್ರಾ ಕವರ್ ಕ್ಷೇತ್ರದಲ್ಲಿ. ಬಾಲ್ ಹಿಂದ್ಗಡೆ ಭರತ್ ಹುಡುಮ್ಕಲ್ ಕೊಂಚ ಕ್ಷೇತ್ರ ರಕ್ಷಣೆ ವಿಫಲತೆಯಿಂದ ಬೌಂಡರಿಯತ್ತ ಮುಖ ಮಾಡ್ತಾ ಇದೆ.
ಜಬರ್ದಸ್ತ್ ರೀತಿಯಲ್ಲಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ. ಇನ್ನು 50 ರನ್ಗೆ 8 ರನ್ಗಳ ಅವಶ್ಯಕತೆ ಇದೆ ನವೀನ್ ಮೇದರ್ ಅವರಿಗೆ. ಜಬರ್ದಸ್ತ್ ಆಗಿ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕೇವಲ 1 ಓಟವನ್ನು ಮಾತ್ರ ತೆಗೆದುಕೊಂಡ್ರು. ಒಳ್ಳೆಯ ಎಸೆತ. ಓವರ್ ಮುಕ್ತಾಯ. ತಂಡದ ಮೊತ್ತ 12 ಓವರ್ ಮುಕ್ತಾಯ, 126, 1 ವಿಕೆಟ್ ನಷ್ಟಕ್ಕೆ. ಇನ್ನು 7 ರನ್ಗಳು ಬೇಕಾಗಿವೆ ನವೀನ್ ಮೇದರ್ ಅವರು 50 ರನ್ ಬಾರಿಸಲು. ಮತ್ತೆ ಎಸೆತಗಾರರಾಗಿ ಭರತ್ ಹುಡುಮ್ಕಲ್ ಮಾಡಿರುವ ಮೊದಲನೇ ಎಸೆತ 1 ಓಟಗಳನ್ನು ಮಾತ್ರ ನೀಡಿದ್ರು. ಮತ್ತೆ ಎತ್ತಿ ಹೊಡೆಯುವಂತ ಪ್ರಯತ್ನ, ಬಾಲಿಂದಗಡೆ ವಿರೂಪಣ್ಣ, ಕ್ಯಾಚ್ ಮಿಸ್, ಮ್ಯಾಚ್ ಮಿಸ್. 2 ಓಟವನ್ನು ತೆಗೆದುಕೊಂಡ್ರು ಸಿರಾಜ್ ಅಕ್ವಾ. ಸ್ಲೋವರ್ ವರ್ಣಿಸುವಂತ ಪ್ರಯತ್ನ, ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ ತಂಡದ ಆಟಗಾರರು. ಕಾದು ನೋಡಬೇಕಾಗುತ್ತೆ. ರಕ್ಷಣಾತ್ಮಕವಾಗಿ ಮತ್ತೆ ಆಟ. ತಂಡ ಗೆಲುವಿಗಾಗಿ ಇನ್ನು 5 ರನ್ಗಳ ಅವಶ್ಯಕತೆ ಇದೆ. 50 ರನ್ಗಳಿಗಾಗಿ 6 ರನ್ಗಳು ಬೇಕಾಗ್ತವೆ ನವೀನ್ ಮೇದರ್ ಅವರಿಗೆ. ಕಾದು ನೋಡಬೇಕಾಗುತ್ತೆ. ಎತ್ತಿ ಹೊಡೆಯುವಂತ ಪ್ರಯತ್ನ, ಆಕಾಶದತ್ತ ಬಾಲ್ ಇದೆ. ಒಳ್ಳೆಯ ಹಿಡಿತ ಅನ್ಬೋದು ಆಟಗಾರರಿಂದ.
ಒಳ್ಳೆಯ ಆಟವನ್ನು ಆಡಿದ್ರು ನವೀನ್ ಮೇದಾರ್. ಆಡಿರುವ 23 ಎಸೆತಗಳಲ್ಲಿ 44 ರನ್ ಅನ್ನು ಬಾರಿಸಿ 5 ಬೌಂಡರಿ 2 6. ಜಬರ್ದಸ್ತ್ ಆಗಿ ಬ್ಯಾಟ್ ಅನ್ನು ಬೀಸಿದ್ರು. 191 ಸ್ಟ್ರೈಕ್ ರೇಟ್. ಒಳ್ಳೆಯ ಎಸೆತ ಅನ್ಬೋದು. ಓವರ್ ಮುಕ್ತಾಯ. ಓವರ್ ಮುಕ್ತಾಯ. 134, 2 ವಿಕೆಟ್ ನಷ್ಟಕ್ಕೆ. ಕೊನೆಯ 6 ಎಸೆತಗಳಲ್ಲಿ 5 ರನ್ಗಳು ಬೇಕಾಗ್ತವೆ. 13 ಓವರ್ ಮುಕ್ತಾಯ. 134, 2 ವಿಕೆಟ್ ನಷ್ಟಕ್ಕೆ. 6-5, 6 ಬಾಲ್ 5 ರನ್. ಏನಾದರೂ ಆಗ್ಬೋದು. ಅಭಿ ಮ್ಯಾಚ್ ಬಾಕಿ ಹೈ. ಕ್ರಿಕೆಟ್ ಅಲ್ಲಿ ಏನಾದರೂ ಆಗ್ಬೋದು. ನಾವು ಬಹಳ ನೋಡಿದೀವಿ. ಎತ್ತಿ ಹೊಡೆಯುವಂತಹ ಪ್ರಯತ್ನ. ಬಾಲ್ ಹಿಂದ್ಗಡೆ ಸಮೀರ್ ಪಿಂಕಿ. ಅದ್ಭುತವಾದ ಕಟರ್ ಎಸೆತ. ಬ್ಯಾಟಿನ ಅಂಚು ತಗಲಿ ಕ್ಯಾಚ್ ಅನ್ನು ನೀಡಿ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ ಸಿರಾಜ್ ಅಕ್ವಾ. ಕ್ಯಾಚ್ ಏನಾದರೂ ಆಗ್ಬೋದು ಗುರು. ಮ್ಯಾಚ್ ಇನ್ನೂ ಬಾಕಿ ಇದೆ. ಒಳ್ಳೆಯ ಕ್ಷೇತ್ರ ರಕ್ಷಣೆ ಅನ್ಬೋದು. ಚುರುಕಿನ ಓಡಾಟ. 1 ಓಟವನ್ನ ತೆಗೆದುಕೊಂಡ್ರು ರಾಜ್ ಮೊಹಮ್ಮದ್. ಕಾದು ನೋಡ್ಬೇಕಾಗುತ್ತೆ. 4 ಬಾಲ್ 4 ರನ್. 4 ಎಸೆತಗಳಲ್ಲಿ 4 ಓಟಗಳು. ಅದ್ಭುತವಾದ ರಕ್ಷಣಾತ್ಮಕವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಚುರುಕಿನ ಓಡಾಟ. ಮೈದಾನದಲ್ಲಿ 2 ಓಟಗಳು. ಮೂರು 2.
ಚುರುಕಿನ ಓಡಾಟ ಮೈದಾನದಲ್ಲಿ ಒಂದು ಓಟವನ್ನ ತೆಗೆದುಕೊಂಡ್ರು. 2-1 ರನ್. ಮ್ಯಾಚ್ ಟೈ. ಈ ಕ್ಷಣದಲ್ಲಿ ಮ್ಯಾಚ್ ಸಮವಾಗಿದೆ. ಮುಂದಿನ ಪಂದ್ಯಕ್ಕೆ ರೆಡಿಯಲ್ಲಿರಬೇಕು ಆಟಗಾರರು ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್, ಅಂಜನಾದ್ರಿ ವಾರಿಯರ್ಸ್. ಎರಡು ಬಾಲ್ 1 ರನ್. ಜಬರ್ದಸ್ತ್ ಹಿಡಿತ. ವಾವ್, ಕ್ರುಷಿಯಲ್ ಮೂಮೆಂಟ್. ರವಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಮುಖಾಂತರ ಸೆಲೆಬ್ರೇಷನ್ ರವಿ ಅವ್ರದ್ದು. ಮ್ಯಾಚ್ ಸಮಗೊಂಡ್ರೆ ಸೂಪರ್ ಓವರ್ ಇರುತ್ತೆ. ಸೂಪರ್ ಓವರ್ ಅಲ್ಲಿ ಮ್ಯಾಚಿನ ರಿಸಲ್ಟ್ ಬೇಕಾಗುತ್ತೆ ನಮಗೆ. ಹಾಗಾಗಿ ಸೂಪರ್ ಓವರ್ ಇರುತ್ತೆ. ನಿರ್ಣಾಯಕರ ನಿರ್ಣಯ, ಆರ್ಗನೈಸರ್ ನಿರ್ಣಯವೇ ಅಂತಿಮವಾಗಿರುತ್ತೆ ಇಲ್ಲಿ. ಅದನ್ನ ವೇಟ್ ಇದು ನೋಡು, ಸ್ವಲ್ಪ ಇರೋ. ಓಕೆ, ಸ್ಟಾರ್ಟ್. ವೆನ್ ಮ್ಯಾಚ್ ವಿನ್ ಬ್ಯಾಟಿನ ಅಂಚು ತೆಗೆಲಿ. ಎರಡು ತಂಡದ ಆಟಗಾರರು ಮೈದಾನದಲ್ಲಿ ಬರಬೇಕು. ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಮುಂಭಾಗ ಬರಬೇಕು. ಎರಡು ತಂಡದ ಆಟಗಾರರು ಇಲ್ಲಿ ಕಾಮೆಂಟ್ರಿ ಬಾಕ್ಸ್ ಮುಂಭಾಗ ಬರಬೇಕು. ಕಿಷ್ಕಿಂದ ಲೆಪರ್ಡ್ಸ್ ಮತ್ತು ಅಣ್ಣ ಅದು ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೈತೆ. ಲೈನ್ ಅಪ್ ಮಾಡಬೇಕು ಎರಡು ತಂಡದ ಆಟಗಾರರು. ಕಾಂತಾರ ಕಿಂಗ್ಸ್ ತಾವು ಸಹ ಇಲ್ಲಿ ಬರಬೇಕು. ಕ್ಯಾಮ್ರಾಮ್ಯಾನ್ ಅಪೋಸಿಟ್ ಈ ಕಡೆ ತೋರಿಸ್ಬೇಕು. ಆಗುತ್ತಲ್ಲ, ಆಗುತ್ತಾ? ಹಾ, ಓಕೆ, ಆಗತ್ತೆ. ಆ ಕಡೆ ನಿಲ್ಸೋಣ. ಓಕೆ ಅಣ್ಣ ಲೈನ್ ಮಾಡ್ರಣ್ಣ. ಇಲ್ಲಿ ಆಟಗಾರರು ಲೈನ್ ಅಪ್ ಮಾಡಬೇಕು. ತುಂಬು ಹೃದಯದ ಧನ್ಯವಾದ ತಿಳಿಸ್ತೇವೆ ಬದ್ರಿ ಮತ್ತು PR ನಾಯಕ್ ಅವರಿಗೆ. ಮುಂದಿನ ನಿರ್ಣಾಯಕರಾಗಿ ಅಂಬ್ರೇಗೌಡ ಮತ್ತು JP ಲೈನ್. ಅಣ್ಣ ಈ ಕಡೆ ಬರೋಣ, ಇಲ್ಲೇ ಬರ್ರಿ, ಇಲ್ಲೇ ಲೈನ್ ಮಾರಿ. ಅಲ್ಲಿ ಕ್ಯಾಮ್ರಾ ಇದೆ, ಕಾಣುತ್ತೆ ಎಲ್ಲ ನೀಟಾಗಿ. ಈ ಕಡೆ ಬಹಳ ಅದ್ಭುತವಾಗಿ ಪಂದ್ಯವನ್ನ ನಡೆಸಿಕೊಟ್ರು ನಮ್ಮ ಆರ್ಗನೈಸರ್ ಪರಂ ಜ್ಯೋತಿ ಮತ್ತು ನಿರ್ಣಾಯಕರು ಬದ್ರಿ ಮತ್ತು PR ನಾಯಕ್. ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಪಂದ್ಯವನ್ನ ಸೋತಂತ ತಂಡದ ಆಟಗಾರರು ಇಲ್ಲ ಹಿರಿಯರು ಬಂದು ಈ ಪಂದ್ಯದ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಬೇಕು. ಮತ್ತೆ ಈ ಟೂರ್ನಿಮೆಂಟ್ ಬಗ್ಗೆ ದಶಕದ ಸಂಭ್ರಮವನ್ನ ತಾವು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಗೆದ್ದಂಥ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ನೆಕ್ಸ್ಟ್ ಮ್ಯಾಚಿಗೆ. ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದ್ದೆ, ಕ್ರಿಕೆಟ್ ಇದು ಯಾರು ಚಲೋ ಆಡ್ತಾರೆ ಅವ್ರು ಗೆಲ್ತಾರಂತಂದು. ನಾವು ಚೆನ್ನಾಗಿ ಆಡಿವಿ, ಬ್ಯಾಟಿಂಗು ನಾವು ಅನ್ಕೊಂಡಂಗೆ ಆಗಿತ್ತು ಸ್ಕೋರು.
ಸ್ವಲ್ಪ ಏನೋ ಎಲ್ಲೇ ಬಾಲಿಂಗ್ನಾಗ ಎಡವಿ ಅನ್ಕೊಂಡಿನಿ. ಅದೇ ನೆಕ್ಸ್ಟ್ ಮ್ಯಾಚಿಗೆ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತೇಳಿ ನಮ್ಮ ಟೀಮಿಗೆ ನೆಕ್ಸ್ಟ್ ಮ್ಯಾಚ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಓಕೆ, ಆಲ್ ದ ಬೆಸ್ಟು ಸೋತಂಥ ಟೀಮ್ಗೆ. ಅದೇ ರೀತಿ ಗೆದ್ದಂಥ ತಂಡ ಆಟಗಾರರು ಬಂದು ಈ ಪಂದ್ಯದ ಬಗ್ಗೆ, ಈ ಟೂರ್ನಿಮೆಂಟ್ ಬಗ್ಗೆ ಮತ್ತು ಈ ದಶಕದ ಸಂಭ್ರಮದ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಬೇಕು. ಮೊದಲನೇದಾಗಿ ಹಾರ್ಡ್ ಲಕ್ ಫಾರ್ ಕಾಂತಾರ ಟೀಮಿಗೆ, ಯಾಕಂದರೆ ಅದು ಕೂಡ ನಮ್ಮದೇ ಟೀಮು. ಗಂಗಾವತಿ ಎಲ್ಲ ಟೀಮ್ಗಳು ನಮ್ಮದೇ ಟೀಮು. ಯಾರು ಸೋತರು ಯಾರು ಗೆದ್ದರೆ ಗಂಗಾವತಿ ಕ್ರಿಕೆಟ್ ಗೆಲ್ಲಬೇಕಂತಲೇ ಆಡಬೇಕು. ಅದೇ ರೀತಿ ಅವರು ಟಾರ್ಗೆಟ್ ನೋಡಿದ್ರೆ ನಾನು 110 ಅಂದ್ಕೊಂಡಿದ್ದೆ, ಬಟ್ 30 ರನ್ ಜಾಸ್ತಿ ಆಯಿತು. ರವಿ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ದೆ. ಬಟ್ ಅದೇ ರೀತಿ ಸಿರಾಜ್ ಅಣ್ಣ ಅನ್ಬಿಲಿಯಬಲ್. ನಾನು ಇಷ್ಟು GPLನಾಗ ಇಂಥ ಬ್ಯಾಟಿಂಗ್ ನೋಡಿಲ್ಲ ಸಿರಾಜ್ ಅಂದು, ಯಾಕಂದರೆ 5 6 ಹೊಡೆದಾನಂತ. 2 ಹೊಡಿತಿದ್ದೆ 1 ಹೊಡಿತಿದ್ದ, ಬಟ್ ಇವತ್ತು 5 6 ಒಳ್ಳೆ ಸೂಪರ್ ಬ್ಯಾಟಿಂಗ್ ನೋಡೋಕೆ ಮಾತ್ರ ಭಾಳ ಎಂಜಾಯ್ಮೆಂಟ್ ಆಯಿತು. ಇದೇ ಥರ ಪರ್ಫಾರ್ಮೆನ್ಸ್ ಮಾಡಿರಿ. ಏನೇನು ನಾವು ಸಾಕಷ್ಟು ತಪ್ಪು ಮಾಡಿವಿ ಅದು ಸರಿಪಡಿಸೋ ನಮ್ಮ ಟೂರ್ನಮೆಂಟ್ನ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಅದೇ ರೀತಿ ಈ ಪಂದ್ಯದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನಮ್ಮ ಸಿರಾಜ್ ಅಕ್ವಾ ಅವರು ತಗೊಳ್ಬೇಕು. ಅದನ್ನು ನಮ್ಮ ಪರಂ ಜ್ಯೋತಿ ಅವರು ಕೊಡಬೇಕು. ಅಣ್ಣ ಈ ಕಡೆ ಬಣ, ಇಲ್ಲಿ ಬಣ ಅಣ್ಣ, ಇಲ್ಲಿ ಬಾ, ಅಪೋಸಿಟ್. ಓಕೆ, ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದ್ಭುತವಾಗಿ ಬ್ಯಾಟಿಂಗನ್ನು ಮಾಡಿ ತಂಡಕ್ಕೆ ಗೆಲುವಿನ ಲಯಕ್ಕೆ ಮರಳಿಸಿದ್ರು ಸಿರಾಜ್ ಅಕ್ವಾ. ಇದೇ ಬಾರಿ ನಾವು ರಮೇಶ್ ಮ್ಯಾಕ್ಸಿ ಅವರು 201 ಬಹುಮಾನವನ್ನು ನೀಡಬೇಕು. ಶಾಬಾಜ್ ಸಿರಾಜ್ ಅಣ್ಣ ಅವರು ಆ ಬಹುಮಾನವನ್ನು ತೆಗೆದುಕೊಳ್ಬೇಕು. ಬಹಳ ಉತ್ತಮವಾಗಿ ಬ್ಯಾಟಿಂಗನ್ನು ಮಾಡಿದ್ದಕ್ಕೆ ಮತ್ತು 5 6. ಈ GPL ನಾವು 9 ವರ್ಷ ಆಡಿಸಿದ್ವಿ. 9 ವರ್ಷದಲ್ಲಿ 5 6 ಒಂದು ಪಂದ್ಯದಲ್ಲಿ ಅವರು ಬಾರಿಸಿರ್ಲಿಲ್ಲ. ಇವತ್ತು ಅವರು ಅಲ್ಲಿ ಕ್ಯಾಮ್ರಾ ಐತೆ. ತುಂಬ ಹೃದಯದ ಧನ್ಯವಾದ ತಿಳಿಸ್ತೇವೆ. ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅನ್ನು ತೋರಿಸ್ತಾ ಇದ್ದಾರೆ ನಮ್ಮ ರಮೇಶ್ ಮ್ಯಾಕ್ಸಿ, ಒಬ್ಬ ಹಿರಿಯ ಆಟಗಾರರು. ಅದ್ಭುತವಾಗಿ ಬ್ಯಾಟನ್ನು ಬೀಸಿದ್ದಕ್ಕೆ ಅವರು 201 ಬಹುಮಾನವನ್ನು, ಮತ್ತು ನಮ್ಮ ಶಾಬಾಜ್ ಅವರು ಸಹ ಬಹುಮಾನವನ್ನು ನೀಡ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅವರು ಸಹ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. 201 ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಬೇಕಾಗುತ್ತೆ. ಇಲ್ಲಿಗೆ ಈ ಪಂದ್ಯ ಮುಕ್ತಾಯ. ಈಗ ನೆಕ್ಸ್ಟ್ ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್ ಮತ್ತು 2 ತಂಡದ ಆಟಗಾರರು ಬರಬೇಕು ಇಲ್ಲಿ. ಅಂಜನಾದ್ರಿ ವಾರಿಯರ್ಸ್ ಲೈನ್ ಅಪ್ ಮಾಡ್ಬೇಕು ಇಲ್ಲಿ ಮೈದಾನದ ಮಧ್ಯೆ. ಬನ್ನಿ ಅಂಜನಾದ್ರಿ ವಾರಿಯರ್ಸ್. ಲಿಂಗರಾಜ್ ಕ್ಯಾಂಪ್ ಟೈಗರ್ಸ್ ಆಲ್ರೆಡಿ ಬಂದಿದೆ ಇಲ್ಲಿ, ತಾವುಗಳು ಬರಬೇಕು.